ನಾಡಿನ ಶಕ್ತಿಪೀಠ ಎಂದೇ ಗುರುತಿಸಿಕೊಂಡಿರುವಂತಹ ಮಲೆನಾಡು ಶಿವಮೊಗ್ಗದ ಸಿಗಂದೂರು ಶ್ರೀ ಚೌಡೇಶ್ವರಿಯ ವೈಭವಯುತ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ. ಸಿಗಂದೂರು ಸೇತುವೆ ಲೋಕಾರ್ಪಣೆಗೊಂಡ ಬಳಿಕ ನಡೆದಂತಹ ಮೊದಲ ಜಾತ್ರೆಗೆ ರಾಜ್ಯದ ನಾನಾ ಮೂಲೆಗಳಿಂದ ಭಕ್ತರು ಆಗಮಿಸಿದ್ರು. ಆ ದೇವಿಯ ದರ್ಶನವನ್ನ ಪಡೆದು ಪುನೀತರಾದ್ರು. ಆ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಮಲೆನಾಡಿನ ಈ ಸಿರಿಯಲ್ಲಿ ಸಿಗಂದೂರು ಕ್ಷೇತ್ರದಲ್ಲಿ ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ. ಅನುದಿನವೂ ಹರಸವಳೆ ಚೌಡೇಶ್ವರಿ ದೇವಿ. ನಮ್ಮ ಅನುಕ್ಷಣವೂ ಕಾಯುತ್ತ ಕುಳಿತವಳೆ. ಮಲೆನಾಡಿನ ಅಧಿದೇವತೆ ಹಾಗೂ ರಾಜ್ಯದ ಶಕ್ತಿ ದೇವತೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರಾವತಿ ಹಿನ್ನೀರು ಪ್ರದೇಶದ ಶ್ರೀ ಸಿಗಂದೂರು ಚೌಡಮ್ಮ ದೇವಿಯ ವಾರ್ಷಿಕ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ನೆರವೇರಿದೆ. ಜಾತ್ರೆಯ ಅಂಗವಾಗಿ ಚೌಡಮ್ಮ ದೇವಿಯ ಮೂಲ ತಡವಾದ ಹಿನ್ನೀರು ಪ್ರದೇಶದ ಸೀಗೆ ಕಣಿವೆಯಲ್ಲಿ ವಿವಿಧ ಪೂಜೆ ಹಾಗೂ ಹೋಮಗಳು ಜರುಗಿದವು. ಸಾಗರ ಶಾಸಕ ಬೇಳೂರು ಗೋಪಾಲಯ್ಯ ಕೃಷ್ಣ ಜ್ಯೋತಿ ಬೆಳಗುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ತಮಟೆ, ನಾದಸ್ವರ, ವೀರಗಾಸೆ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡವನ್ನೊಳಗೊಂಡ ಮೆರವಣಿಗೆಯು ಸೀಗೆ ಕಣಿವೆಯಿಂದ ದೇವಸ್ಥಾನದವರೆಗೆ ಸಾಗಿ ಬಂದಿತ್ತು. ಸಂಕ್ರಾಂತಿ ಜಾತ್ರೆ ನೋಡು, ನಮ್ಮ ಚೌಡಮ್ಮನ ಚಂದ ನೋಡು, ಸಿಗಂದೂರು ಕ್ಷೇತ್ರ ನೋಡು, ಚೌಡೇಶ್ವರಿ ಲೀಲೆ ಹಾಡು. ಪ್ರತಿ ವರ್ಷ ಮಕರ ಸಂಕ್ರಮಣದ ದಿನದಂದು ಜರುಗುವ ವಾರ್ಷಿಕ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸುವ ಸಲುವಾಗಿ ರಾಜ್ಯದ ವಿವಿಧೆಡೆಯಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಹಿನ್ನೀರಿನ ಪ್ರದೇಶದಲ್ಲಿ ನೂತನವಾಗಿ ಸೇತುವೆ ನಿರ್ಮಾಣಗೊಂಡಿರುವ ಹಿನ್ನೆಲೆ ಭಕ್ತರು ನೂರಾರು ಸಂಖ್ಯೆ ವಾಹನಗಳಲ್ಲಿ ಆಗಮಿಸಿದ್ದರು. ಮುಳುಗಡೆ ಪ್ರದೇಶದ ಜನರು ತಮ್ಮ ಮೂಲ ನೆಲೆಯಾದ ಹೀಗೆ ಕಣಿವೆಗೆ ಆಗಮಿಸಿ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಕಲಶ ಹೊತ್ತು ಸಂಭ್ರಮಿಸಿದ್ರು. ಯೋಗೇಂದ್ರ ಅವಧೂತರು, ಕಡೇನಂದಿಹಳ್ಳಿ ಶ್ರೀಗಳು ಸೇರಿದಂತೆ ವಿವಿಧ ಗಣ್ಯರು ಜಾತ್ರೆಯಲ್ಲಿ ಭಾಗವಹಿಸಿ ದೇವಿಯ ದರ್ಶನವನ್ನ ಪಡೆದರು. ದೇವಸ್ಥಾನ ಮಾಡಕ್ಕೆ ಬರೋ ಅಂಥ ಸ್ಥಳ ಅಲ್ಲ. ಮುಳುಗಡೆ ಆಗಿ ಹೋಯ್ತಲ್ಲ, ಹಿಂದೆ ಒಂದು ಕಾಲದಲ್ಲಿ ಆಯಿತು, ಈಗ ಮಾಡಕ್ಕೆ ಬರೋಲ್ಲ. ಹಿನ್ನೀರಿನ ಸ್ಥಳ ಆದ್ದರಿಂದ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಜನವರಿ ತನಕ ತುಂಬ ಇರುತ್ತೆ. ಅದು ತುಂಬ ಮುಚ್ಚಿ ಹೋಗ್ಬಿಡುತ್ತೆ. ಒಟ್ಟಾರೆ ಶರಾವತಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣಗೊಂಡ ನಂತರ ಜರುಗಿದ ಜಾತ್ರಾ ಮಹೋತ್ಸವದಲ್ಲಿ ಮುಳುಗಡೆ ಭಾಗದ ಜನರು ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ್ದ ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾಗಿದ್ದು ನಿಜಕ್ಕೂ ವಿಶೇಷ. ಕ್ಯಾಮರಾಮನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.